ಹೌದು ವೀಕ್ಷಕರೇ, ಏನು ಈ ಮೃತ ಶ್ರೀನಂದ ಅಂತೇಳಿ ನೀವು ಕೂಡ ಹಲವಾರು ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು. ಈ ಶ್ರೀನಂದ ಏನು 1500 ಅಡಿ ಫೀಟ್ ಅಂದರೆ ಅಡಿ ಕೆಳಗಡೆ ಬಿದ್ದಿರುವಂಥ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಏನು ತನ್ನ ಫ್ರೆಂಡ್ ಅಂತ ಗೆಳತಿ ಜೊತೆ ಬಂದು ಸೆಲ್ಫಿ ವಿಡಿಯೋ ಮಾಡುವಾಗ ಕಾಲು ಜಾರಿ ಬಿದ್ದಲ ಅಥವಾ ಏನೋ ಅವರ ತಂದೆ ಏನು ಬೈದಿದ್ದಕ್ಕಾಗಿ ಈಕೆಯೇ ಆತ್ಮಹತ್ಯೆ ಮಾಡಿಕೊಂಡ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದರೆ ಇಲ್ಲಿಗೆ 3-4 ದಿನ ಆಯಿತು ಈಕೆ ಕಣ್ಮರೆಯಾಗಿ ಸಿಕ್ಕಿದ್ದಿಲ್ಲ. ಇಂಥ ಸಂದರ್ಭದಲ್ಲಿ ಡ್ರೋನ್ ಮೂಲಕ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆನೇ ಈ ಒಂದು ಪತ್ತೆ ಕಾರ್ಯ ಮುಗಿದಿದೆ ಅಂತ ಹೇಳ್ಬೋದು. 1500 ಅಡಿ ಕೆಳಗಡೆ ಈ ಯುವತಿ ಬಿದ್ದಿರುವಂಥ ಒಂದು ಘಟನೆ ನಡೆದಿದೆ. ಹಾಗಾಗಿ ಈ ಯುವತಿಗೆ ಏನು ಆಗಿರ್ಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಇಡೀ ರಾಜ್ಯಾದ್ಯಂತ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾಳ ಕುತೂಹಲ ಕೆಡಿಸಿರುವಂಥ ಕೇಸ್ ಅಂತಲೇ ಹೇಳ್ಬೋದು. ಪೊಲೀಸರು ಕೂಡ ಬಹಳ ತಮ್ಮದೇ ಆದಂಥ ಒಂದು ತಂತ್ರದಿಂದ ಈ ಒಂದು ಕೇಸ್ಗೆ ಮರುಜೀವ ತರಬೇಕಂತ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಶ್ರೀನಂದ ಏನು ತಾನೇ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಈಕೆ ಯಾರಾದರೂ ಕೊಲೆ ಮಾಡಿರೋ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಥವಾ ಈಕೆ ತಂದೆ ಏನು ಬೈದಿದ್ದಕ್ಕಾಗಿ ಈಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಕೇಸಿಗೆ ಒಂದು ತನಿಖೆ ನಡೆಸಿ ಏನು ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತೇಳಿ ನಾನು ಕೂಡ ಒಂದು ಪೊಲೀಸರಿಗೂ ಮನವಿಯನ್ನು ಮಾಡುವಂಥ ಮೂಲಕ ರಾಜ್ಯಾದ್ಯಂತ ಏನು ಈ ಚರ್ಚೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸೋಣ. ನಮಸ್ಕಾರ ವೀಕ್ಷಕರೇ.